ಅಗಸೆ ಬೀಜದಿಂದ ಎಷ್ಟು ರುಚಿಯಾದ ಚಟ್ನಿ ಪುಡಿ ಮಾಡಬಹುದು ಅಂತ ಗೊತ್ತಿದೆಯಾ? ಒಮ್ಮೆ ಮಾಡಿ ನೋಡಿ. ಅನ್ನ, ದೋಸೆ, ಇಡ್ಲಿ ಹಾಗೆ ರೊಟ್ಟಿ, ಚಪಾತಿಗೆ ಎಲ್ಲದಕ್ಕೂ ಹೊಂದುತ್ತೆ. ಇನ್ನು ಇದರಲ್ಲಿ ಕ್ಯಾನ್ಸರ್ ಪ್ರಾಪರ್ಟಿ ಜಾಸ್ತಿ ದೇಹದಲ್ಲಿ ಇದ್ರೆ, ಕ್ಯಾನ್ಸರ್ ಇದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅವರಿಗಂತೂ ರಾಮ ಬಾಣ ಅಂತಾನೆ ಹೇಳ್ಬೋದು. ಪ್ರತಿದಿನ ತಿನ್ನೋದ್ರಿಂದ ಕ್ಯಾನ್ಸರ್ ಕಂಟ್ರೋಲ್ ಆಗತ್ತೆ, ಕಮ್ಮಿ ಆಗತ್ತೆ. ಪ್ರತಿದಿನ ಊಟದ ಜೊತೆಗೆ ಇದನ್ನ ಸೇವನೆ ಮಾಡ್ತಾ ಬಂದ್ರೆ ಆರೋಗ್ಯನೂ ಕೂಡ ಸುಧಾರಿಸುತ್ತೆ. ಇದ್ರ ಜೊತೆಗೆ ರುಚಿಯಾದಂತ ಚಟ್ನಿ ಪುಡಿ ತಿಂದಂಗೂ ಕೂಡ ಆಗತ್ತೆ. ಹೇಗ್ ಮಾಡೋದಂತ ನೋಡೋಣವಾ? ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೆಲ್ದಿ ಸೂಪರ್ ಡೂಪರ್ ರೆಸಿಪಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸದಾದಂತ ಹೆಲ್ದಿ ರೆಸಿಪಿನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಹುರಿಯೋದಕ್ಕೆ ಕಬ್ಬಿಣದ ಬಾಂಡ್ಲಿ ತಗೊಂಡಿದ್ದೀನಿ. ಕಬ್ಬಿಣದ ಬಾಂಡ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು. ದಯವಿಟ್ಟು ಕಬ್ಬಿಣದ ಬಾಂಡ್ಲಿಲಿ ಹುರಿಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಅಗಸೆ ಬೀಜನ 2 ಬಟ್ಲಾಗೋಷ್ಟು ತಗೊಂಡಿದ್ದೀನಿ. ಇದು ಚಿಟಪಟ ಅನ್ನೋವರೆಗೂ ಕೂಡ ಹುರ್ಕೋಬೇಕು. ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ. ಅವಾಗಲೇ ಹೇಳ್ದಾಗೆ ಇದರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ ನೋಡಿ, ಅಂತವ್ರು ಇದನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಹಾಗೆ ನಾನು ತುಂಬಾ ವಿಡಿಯೋಸ್ ನ ನೋಡಿದೆ. ಅಗಸೆ ಬೀಜನ ಬಳಸ್ಕೊಂಡು ಯಾವ್ದಾದ್ರು ಆಹಾರನ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಬೇಗನೆ ಅವ್ರಿಗೆ ಎಫೆಕ್ಟ್ ಆಗತ್ತಂತೆ. ಇನ್ನು ಅವರು ಬೇಗನೆ ರಿಕವರಿನೂ ಕೂಡ ಆಗ್ತಾರಂತೆ. ಹೃದಯದ ಹೆಲ್ತ್ ಕೂಡ ಸುಧಾರಿಸುತ್ತೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲೋಟಿಂಗ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಇಂಪ್ರೂವ್ ಮಾಡೋದಕ್ಕೆ, ನಾರ್ಮಲ್ ಫ್ಲೋ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನ ಕೊಲೆಸ್ಟ್ರಾಲ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಶುಗರ್ ಜಾಸ್ತಿ ಇದ್ರೆ ಕಂಟ್ರೋಲ್ ಮಾಡುತ್ತೆ, ಕಮ್ಮಿ ಮಾಡೋದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಫೈಬರ್, ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಫ್ಲಕ್ಸ್ ಸೀಡ್ಸ್ ನ ಹುರಿದು ಕೂಡ ತಿನ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ನಾವು ಯಾವ್ದಾದ್ರು ಒಂದು ಅಡಿಗೆ ಅಥವಾ ಚಟ್ನಿ ಪುಡಿನ ಮಾಡ್ಕೊಂಡು ತಿನ್ನೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಐಟಮ್ ಬಂದು ಕಡಲೆ ಬೀಜನ ನಾನು ಹುರ್ಕೊಂಡಿದ್ದೀನಿ. ಕಡಲೆ ಬೀಜನ ನಾನು 1 ಬೌಲ್ ಅಷ್ಟು ತಗೊಂಡಿದ್ದೀನಿ. 2 ಬಟ್ಲಾಗೋಷ್ಟು ಫ್ಲಕ್ಸ್ ಸೀಡ್ ನ ತಗೊಂಡ್ರೆ, ಅಂದ್ರೆ ಅಗಸೆ ಬೀಜನ ತಗೊಂಡ್ರೆ 1 ಬಟ್ಲಾಗೋಷ್ಟು ಕಡಲೆ ಬೀಜನ ತಗೊಳ್ಬೇಕು. ಹಾಗೆ ಅದನ್ನು ಕೂಡ ಹುರಿದು ಸೈಡಿಗೆ ಎತ್ತಿಟ್ಕೋಬೇಕು. ನಂತರ ಅರ್ಧ ಬಟ್ಲಾಗೋಷ್ಟು ಎಳ್ಳನ್ನ ತಗೋಬೇಕು. ನೋಡಿ, ಇದರಲ್ಲಿ ಕಡಲೆ ಬೀಜ, ಎಳ್ಳು ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಬಾಡಿಯಲ್ಲಿ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ನ ಹೆಲ್ದಿ ಆಗಿಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನ ಕಡಲೆ ಬೀಜದ ಬಗ್ಗೆ ಅಂತೂ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ, ಬಡವರ ಬಾದಾಮಿ ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ದೇಹಕ್ಕೆ ಒಳ್ಳೇದು. ಈಗ ಅರ್ಧ ಬಟ್ಲಾಗೋಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ಬೇಕಂದ್ರೆ ತುರ್ದು ಹುರ್ಕೋಬಹುದು, ಇಲ್ಲ ಅಂದ್ರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಕೂಡ ಈಸಿಯಾಗಿ ರುಬ್ಕೋಬಹುದು. ತುರಿದ್ರು ಕೂಡ ನಾವು ರುಬ್ಬೋದ್ರಿಂದ ಈ ರೀತಿ ಕಟ್ ಮಾಡಿ ಹಾಕೋಬಹುದು ಅಂತ ಹೇಳಿ ಇವಾಗ ಕೊಬ್ಬರಿನೂ ಕೂಡ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಹುರುಗಡ್ಲೆ, 1 ಬೆಳ್ಳುಳ್ಳಿ, 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಜೀರಿಗೆ, ಮೆಣಸು ಹಾಕೋದ್ರಿಂದ ತುಂಬಾನೇ ಒಳ್ಳೆಯದು. ಇಲ್ಲಿ ನಾನು ಮೆಣಸನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಬೇಕಂದ್ರೆ ಹಾಕೋಬಹುದು. ಹಾಗೆ ಇಲ್ಲಿ ಒಂದು 4 ರಿಂದ 5 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಖಾರಕ್ಕೆ ಬೇಕಾಗಿರೋಷ್ಟು ಒಣ ಮೆಣಸಿನ್ಕಾಯಿನ ಹಾಕೊಳ್ಳಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಒಂದು 7 ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಅಷ್ಟೇ. ನಿಮಗ್ ಬೇಕು ಖಾರ ಏನಾದ್ರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು 4 ಒಣ ಮೆಣಸಿನ್ಕಾಯಿನ ಹಾಕೊಂಡು ಹುರ್ಕೋಬಹುದು. ಹಾಗೆ ಕಲರ್ ಬೇಕು ಸ್ವಲ್ಪ ಸ್ಟಂಟ್ ಆಗಿ ಅಥವಾ ರೆಡ್ ಕಲರ್ ಬೇಕು ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡು ಹುರ್ಕೋಬಹುದು. ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಹುರಿದಿರುವಂತ ಎಲ್ಲಾ ಪದಾರ್ಥನು ತಣ್ಣಗಾಗ್ಬೇಕು. ಒಂದು ದೊಡ್ಡ ತಟ್ಟೆಯಲ್ಲಿ ಹಾರೋದಕ್ಕೆ ಬಿಡಿ. ಇದಾದ್ಮೇಲೆ ಸ್ವಲ್ಪ ಹಿಂಗನ ಹಾಕಿ ರುಬ್ಬಿ ಪುಡಿ ಮಾಡಿ ಇಟ್ಕೋಬೇಕು. ಇಷ್ಟೇ, ಚಟ್ನಿ ಪುಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಅಗಸೆ ಬೀಜಿನ ಚಟ್ನಿ ಪುಡಿನೂ ಕೂಡ ನಾವು ಸೇಲ್ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಆರ್ಡರ್ನ ಮಾಡ್ಕೋಬಹುದು. ಇದ್ರ ಜೊತೆಗೆ ಶ್ರೀ ಭೈರವ ನ್ಯಾಚುರಲ್ಸ್ ನಮ್ದೇ ಪ್ರಾಡಕ್ಟ್ ಆಗಿರುತ್ತೆ. ನಮ್ಮಲ್ಲಿ ಮೆಂತ್ಯ ಮುದ್ದೆ ಪೌಡರ್ ಸಿಗತ್ತೆ, ಹಾಗೇನೆ ಮಾಲ್ಟ್ ಪೌಡರ್ ಸಿಗತ್ತೆ. ಪ್ರತಿದಿನ ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡಿಬಹುದು. ಪ್ರೋಟೀನ್ ಪೌಡರ್ ಸಿಗುತ್ತೆ, ಸ್ಮೂತಿಗೆ ಅಥವಾ ಹಾಲಿಗೆ ಹಾಕೊಂಡು ಕುಡಿಬಹುದು. ನಮ್ಮಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಸಿಗತ್ತೆ. ಶುಗರ್ ಹಾಗೆ ಬೆಲ್ಲನ ಬಳಸದೆ ಮಾಡ್ತೀವಿ. ಇದರ ಜೊತೆಗೆ ಸೀಡ್ಸ್ ಲಡ್ಡು, ಸೈಕ್ಲಿಂಗ್ ಲಡ್ಡು ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಿ. ಹಾಗೆ ಎಳ್ಳುಂಡೆ, ಇನ್ನು ಹಲವಾರು ಪ್ರಾಡಕ್ಟ್ ಮುಂದಿನ ದಿನದಲ್ಲಿ ಲಾಂಚ್ ಆಗತ್ತೆ. ಅಪ್ಡೇಟ್ ಗಾಗಿ ವಿಡಿಯೋಸ್ ನ ನೋಡಿ. ನಿಮ್ಮ ಡೌಟ್ಸ್, ಕ್ಲಾರಿಫಿಕೇಶನ್ ಅಥವಾ ಆರ್ಡರ್ ಕೊಡೋದಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಪ್ರಾಡಕ್ಟ್ಸ್ ಕೂಡ ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಂದ್ರೆ ಆರ್ಡರ್ ಕೂಡ ಮಾಡ್ಕೋಬಹುದು. ಹೆಲ್ದಿ, ಕ್ವಿಕ್ ಹಾಗೆ ಮಿಲಿಟ್ಸ್ ರೆಸಿಪಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಹಾಗೆ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಗುತ್ತೋ ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.